Students, now we will study the importance of the study of history. Very important question for 5 marks or 10 marks question. Note this point, students. Importance of the study of the history. The study of history gives us an account of the evolution of the culture of mankind since ancient ಟೈಮ್ಸ್. ಅಂದರೆ ಇತಿಹಾಸವು ಅನಾದಿ ಕಾಲದಿಂದ, ಪ್ರಾಚೀನ ಕಾಲದಿಂದ ಇವತ್ತಿನವರೆಗೂ, ಇಂದಿನವರೆಗೂ ಕೂಡ ಒಂದು ಸಂಸ್ಕೃತಿಯ ಬೆಳವಣಿಗೆ, ಜನಾಂಗದ ಸಂಸ್ಕೃತಿ ಹೇಗಿತ್ತು, ಅದು ಹೇಗೆ ಹೌ ಟು ಡೆವಲಪ್ಮೆಂಟ್ ದ ಕಲ್ಚರ್, ಅಂದರೆ ಸಂಸ್ಕೃತಿ ಅದು ಹೇಗೆ ಬೆಳವಣಿಗೆ ಹೊಂದಿತು ಎಂಬುದರ ಬಗ್ಗೆ ಈ ಇತಿಹಾಸ ಅಧ್ಯಯನವು ನಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒದಗಿಸಿಕೊಡ್ತದೆ. ಅಂದರೆ ಒಂದು ಇತಿಹಾಸ ಅಂತ ಹೇಳಿದ್ರೆ ಹಿಸ್ಟ್ರಿ ಪ್ರೆಸೆನ್ಸ್ ಆ್ಯಂಡ್ ಓಷನ್ ಆಫ್ ಎಕ್ಸ್ಪೀರಿಯನ್ಸ್ ಆಫ್ ಡಿಫ್ರೆಂಟ್ ಪೀಪಲ್ಸ್. ಅಂದರೆ ಒಂದು ರೀತಿಯಲ್ಲಿ ಇತಿಹಾಸವು ವಿವಿಧ ಜನರ ಅನುಭವಗಳ ಸಾಗರ ಎಂಬುದಾಗಿ ಹೇಳ್ಬೋದು. ಈಗ ಲೆಟ್ ಅಸ್ ನೌ ಸ್ಟಡಿ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ದ ಹಿಸ್ಟ್ರಿ. ದ ಫಸ್ಟ್ ಪಾಯಿಂಟ್, ಹಿಸ್ಟ್ರಿ ಈಸ್ ದ ಮೆಮೊರಿ ಆಫ್ ದ ಪಾಸ್ಟ್ ಈವೆಂಟ್ಸ್. ನೋಟ್ ದಿಸ್ ಪಾಯಿಂಟ್, ಹಿಸ್ಟ್ರಿ ಈಸ್ ದ ಮೆಮೊರಿ ಆಫ್ ದ ಪಾಸ್ಟ್ ಈವೆಂಟ್ಸ್. ಅಂದರೆ ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ದ ಸ್ಟಡಿ ಆಫ್ ಹಿಸ್ಟ್ರಿ ಗಿವ್ಸ್ ಅಸ್ ಇನ್ಫಾರ್ಮೇಷನ್ ಅಬೌಟ್ ದ ಬಯೋಗ್ರಫೀಸ್ ಆಫ್ ಗ್ರೇಟ್ ಮೆನ್ ಆ್ಯಂಡ್ ರೆಕಾರ್ಡ್ ಆಫ್ ಮೇಜರ್ ಈವೆಂಟ್ಸ್ ಆಫ್ ದ ವರ್ಲ್ಡ್. ಅಂದರೆ ಇತಿಹಾಸ ಎನ್ನುವಂಥದ್ದು, ಇತಿಹಾಸ ಅಧ್ಯಯನವು ನಮಗೆ ಅತ್ಯಂತ ಮಹಾನ್ ವ್ಯಕ್ತಿಗಳು ಅಥವಾ ಗಣ್ಯ ವ್ಯಕ್ತಿಗಳು ಅಥವಾ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಮತ್ತು ಅವರ ಘಟನೆಗಳು, ಅವರ ಅಚೀವ್ಮೆಂಟ್ಸ್ ಆಗಿರ್ಬೋದು ಅಥವಾ ನಡೆದಂತಹ ಘಟನೆಗಳು, ಹಿಂದಿನ ಕಾಲದಲ್ಲಿ ನಡೆದಂತಹ ಘಟನೆಗಳಾಗಿರ್ಬೋದು, ಇವುಗಳ ನಮಗೆ ತಿಳ್ಕೊಳ್ಬೇಕಾದ್ರೆ ಇತಿಹಾಸದ ಅಧ್ಯಯನ ಅತ್ಯಗತ್ಯವಾಗಿ ಬೇಕೇ ಬೇಕು. ಅಂದರೆ ಅದಕ್ಕೋಸ್ಕರನೇ ದ ಸ್ಟಡಿ ಆಫ್ ದ ಹಿಸ್ಟ್ರಿ ಈಸ್ ದ ಮೆಮೊರಿ ಆಫ್ ದ ಪಾಸ್ಟ್ ಈವೆಂಟ್ಸ್ ಎಂಬುದಾಗಿ ಹೇಳ್ಬೋದು. ಅಂದರೆ ಇತಿಹಾಸವು ಗತಕಾಲದ ಘಟನೆಗಳ ದಾಖಲೆ ಎಂಬುದಾಗಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಅಕಾರ್ಡಿಂಗ್ ಟು ದ ವಿಲ್ ಡ್ಯುರೆಂಟ್, ಅಂದರೆ ವಿಲ್ ಡ್ಯುರೆಂಟ್ ಏನು ಹೇಳ್ತಾನೆ ಅಂದರೆ, ಅ ಕಂಟ್ರೀಸ್ ಪಾಸ್ಟ್ ಈಸ್ ಲೈಕ್ ಆ್ಯನ್ ಇಂಡಿವಿಜುವಲ್ಸ್ ಮೆಮರಿ. ಇಫ್ ಮೆಮರಿ ಗೋಸ್, ಸ್ಯಾನಿಟಿ ಗೋಸ್ ವಿತ್ ಇಟ್. According to the Will Durant, a country's past is like an individual's memory. If memory goes, sanity goes with it. ಅಂದರೆ ವಿಲ್ ಡ್ಯುರೆಂಟ್ ಹೇಳುವ ಪ್ರಕಾರ ಒಂದು ದೇಶದ ಗತಕಾಲದ ಘಟನೆಗಳು ಒಬ್ಬ ವ್ಯಕ್ತಿಗೆ ಮೆಮೊರಿ ಪವರ್ ಇದ್ದ ಹಾಗೆ, ಅವನ ಸ್ಮೃತಿ ಇದ್ದ ಹಾಗೆ. ವಿದ್ಯಾರ್ಥಿಗಳಿಗೆ ಗಮನಿಸಿ, ಈಗ ನಮಗೆ ಅಥವಾ ಒಬ್ಬ ವ್ಯಕ್ತಿಗೆ ಮೆಮೊರಿ ಪವರ್ ಎಷ್ಟು ಮುಖ್ಯ ಎಂಬುದರ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ತಿಳಿದಿರ್ತದೆ. ಮೆಮೊರಿ ಲಾಸ್ ಆದರೆ ಆ ವ್ಯಕ್ತಿ ಜೀವಂತವಾಗಿದ್ದು ಕೂಡ ಏನು ಪ್ರಯೋಜನವಿಲ್ಲ ಎಂಬುದಾಗಿರ್ತಾನೆ. ಹಾಗಾಗಿ ವಿಲ್ ಡ್ಯುರೆಂಟ್ ಹೇಳುವ ಪ್ರಕಾರ ಒಂದು ದೇಶದ ಗತಕಾಲದ ಘಟನೆಯನ್ನು ಅವನು ಯಾವುದಕ್ಕೆ ಹೋಲಿಸಿದ್ದಾನೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯ ಕಂಪೇರ್ ಟು ಮೆಮೊರಿ, ಇಂಡಿವಿಜುವಲ್ಸ್ ಮೆಮೊರಿ, ಅಂದರೆ ಒಬ್ಬ ವ್ಯಕ್ತಿಯ ಸ್ಮೃತಿ ಇದ್ದಂತೆ. ಒಂದು ವೇಳೆ ಇಫ್ ಮೆಮೊರಿ ಗೋಸ್, ಸ್ಯಾನಿಟಿ ಗೋಸ್ ವಿತ್ ಇಟ್. ಅಂದರೆ ಒಂದು ವೇಳೆ ಮೆಮೊರಿ ಪವರ್ ಹೋಯಿತು ಅಂತ ಹೇಳಿದ್ರೆ ಅದರ ಜೊತೆಯಲ್ಲಿ ಅವನು ಚಿತ್ತ ಸ್ವಾಸ್ಥ್ಯವನ್ನು ಕಳ್ಕೊಳ್ತಾನೆ. ಅಂದರೆ ಒಬ್ಬ ವ್ಯಕ್ತಿಯ ಮೆಮೊರಿ ಪವರ್ ಲಾಸ್ ಆಯಿತು ಅಂತ ಹೇಳಿದರೆ ಅವನು ಮತ್ತೆ ಮಾನವನಾಗಿರುವುದಿಲ್ಲ, ಮನುಷ್ಯನಾಗಿ ವರ್ತಿಸುವುದಿಲ್ಲ. ಅಂದರೆ ಅವನಿಗೆ ಈ ಪ್ರಪಂಚದ ಯಾವುದೇ ಒಂದು ಪರಿವೇ ಇರುವುದಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಮೆಮೊರಿ ಪವರ್ ಖಂಡಿತವಾಗ್ಲೂ ಬೇಕೇ ಬೇಕು. ಹೇಗೆ ಬೇಕೇ ಬೇಕು, ಹಾಗೆಯೇ ಒಂದು ದೇಶದ ಇತಿಹಾಸ ರಚನೆ, ಒಂದು ದೇಶ ಒಂದು ಇತಿಹಾಸ, ಗತಕಾಲದ ಒಂದು ದೇಶಕ್ಕೆ ಇತಿಹಾಸ ಎಂಬುದು ವ್ಯಕ್ತಿಗೆ ಮೆಮೊರಿ ಪವರ್ ಇದ್ದಾಗೆ ಒಂದು ದೇಶದ ಒಂದು ರಚನೆ ಆಗಬೇಕಾದ್ರೆ ಅದಕ್ಕೆ ಪಾಸ್ಟ್ ಈವೆಂಟ್ಸ್ ಬೇಕೇ ಬೇಕು, ಗತಕಾಲದ ಘಟನೆಗಳು ಬೇಕೇ ಬೇಕು ಎಂಬುದಾಗಿ. ಅಂದರೆ ಅವನು ಹೇಳೋ ಪ್ರಕಾರ ಆ್ಯಂಡ್ ಆ್ಯಸ್ ಆ್ಯಂಡ್ ಮೂನ್ ರೈಟ್ಸ್, ಅಂದರೆ ಅವರು ಹೇಸ್ ಆ್ಯಂಡ್ ಮೂನ್ ಬರೆಯೋ ಪ್ರಕಾರ, ಆ್ಯಸ್ ಮೆಮೊರಿ ಇಸ್ ಟು ಮ್ಯಾನ್, ಹಿಸ್ಟ್ರಿ ಇಸ್ ಟು ಮ್ಯಾನ್ ಕೈಂಡ್. ಆ್ಯಸ್ ಮೆಮೊರಿ ಇಸ್ ಟು ಮ್ಯಾನ್, ಹಿಸ್ಟ್ರಿ ಇಸ್ ಟು ಮ್ಯಾನ್ ಕೈಂಡ್. ಅಂದರೆ ವ್ಯಕ್ತಿಗೆ ನೆನಪು ಇದ್ದಂತೆ ಮನುಕುಲಕ್ಕೆ ಇತಿಹಾಸ, ಅಂದರೆ ಮನುಕುಲಕ್ಕೆ ಇತಿಹಾಸ ಬೇಕೇ ಬೇಕು. ಅದರ ಪ್ರಕಾರ ಅಕಾರ್ಡಿಂಗ್ ಟು ದಿಸ್ ಮನುಕುಲಕ್ಕೆ ಇತಿಹಾಸ ಬೇಕೇ ಬೇಕೆಂಬುದು ಇದರ ಅಭಿಪ್ರಾಯವಾಗಿದೆ. ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್, ಹಿಸ್ಟ್ರಿ ಟೀಚಸ್ ರಿಲಿಜಿಯಸ್ ಟೊಲೆರೆನ್ಸ್. ಹಿಸ್ಟ್ರಿ ಟೀಚಸ್ ರಿಲಿಜಿಯಸ್ ಟೊಲೆರೆನ್ಸ್. ಅಂದರೆ ರಿಲಿಜಿಯಸ್ ಟೊಲೆರೆನ್ಸ್ ಬಿಟ್ವೀನ್ ಡಿಫ್ರೆಂಟ್ ಸೆಕ್ಟ್ಸ್ ಈಸ್ ಎ ಮಸ್ಟ್ ಟು ಹ್ಯಾವ್ ಪೀಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಸೊಸೈಟಿ. ಪೀಸ್ ಲೀಡ್ಸ್ ಟು ಪ್ರಾಸ್ಪರಿಟಿ ಇನ್ ದ ಸೊಸೈಟಿ. Historians have warned us that religious intolerance always hinders the development of any society. ಅಂದರೆ ಈ ಒಂದು ರಿಲಿಜಿಯಸ್ ಟೊಲೆರೆನ್ಸ್ ಯಾವುದೇ ಒಂದು ದೇಶಕ್ಕೆ ಕೂಡ ಒಂದು ಸಮಾಜ ಅಭಿವೃದ್ಧಿ ಆಗಬೇಕಂತಾದರೆ ಅಲ್ಲಿ ರಿಲಿಜಿಯಸ್ ಟೊಲೆರೆನ್ಸ್ ಬೇಕೇ ಬೇಕು, ಮಸ್ಟ್, ದಟ್ ಈಸ್ ಮಸ್ಟ್. ಅಂದರೆ ಖಂಡಿತವಾಗ್ಲೂ ಬೇಕೇ ಬೇಕು. ಶಾಂತಿ ಸೌಹಾರ್ದತೆಗೆ
ಧಾರ್ಮಿಕ ಸಹಿಷ್ಣು ರಿಲಿಜಿಯಸ್ ಟಾಲರೆನ್ಸ್ ಅಂದರೆ ಧಾರ್ಮಿಕ ಸಹಿಷ್ಣುತೆ ಅಂದರೆ ಈ ಒಂದು ಪೀಸ್ ಲೀಡ್ಸ್ ಟು ಪ್ರಾಸ್ಪರಿಟಿ ಇನ್ ದ ಸೊಸೈಟಿ. ಧಾರ್ಮಿಕ ಈ ಒಂದು ಶಾಂತಿ ಸಮಾಜದಲ್ಲಿ ಸಮೃದ್ಧತೆಗೆ ಕಾರಣವಾಗ್ತದೆ. ಪೀಸ್ ಲೀಡ್ಸ್ ಟು ಪ್ರಾಸ್ಪರಿಟಿ ಇನ್ ದ ಸೊಸೈಟಿ ಅಂದರೆ ಶಾಂತಿ ಸಮೃದ್ಧಿ ಸಮಾಜದಲ್ಲಿರುವಂತಹ ಸಮೃದ್ಧಿಗೆ ಕಾರಣವಾಗ್ತದೆ ಎಂಬುದು ಇದರ ಅಭಿಪ್ರಾಯ. ಇನ್ ಕೇಸ್ ದ ರಿಲಿಜಿಯಸ್ ಇಂಟಾಲರೆನ್ಸ್ ಅಂದರೆ ಅವರು ಹೇಳೋ ಪ್ರಕಾರ ಹಿಸ್ಟೋರಿಯನ್ಸ್ ಹಿಸ್ಟೋರಿಯನ್ಸ್ ಅಂದರೆ ಇತಿಹಾಸಗಾರ ನಮಗೊಂದು ವಾರ್ನ್ ಮಾಡಿದ್ದಾರೆ ಏನಂದರೆ ವಾರ್ನ್ಸ್ ದ್ಯಾಟ್ ದ ರಿಲಿಜಿಯಸ್ ಇಂಟಾಲರೆನ್ಸ್ ಆಲ್ವೇಸ್ ಹಿಂಡರ್ಸ್ ದ ಡೆವಲಪ್ಮೆಂಟ್ ಆಫ್ ಎನಿ ಸೊಸೈಟಿ. ಅಂದರೆ ಒಂದು ಧಾರ್ಮಿಕ ಅಸಹಿಷ್ಣುತೆ ಇದ್ದರೆ ಸಮಾಜ ಹೇಗಾಗ್ತದೆ, ಧಾರ್ಮಿಕ ಅಸಹಿಷ್ಣುತೆಯಿಂದ ಯಾವುದೇ ಸಮಾಜದ ಪ್ರಗತಿ ಸಾಧ್ಯ ಇಲ್ಲ ಎಂಬುದಾಗಿ ಇತಿಹಾಸಕಾರ ಅಭಿಪ್ರಾಯವಾಗಿದೆ. ಫಾರ್ ಎಕ್ಸಾಂಪಲ್ ದ ರಿಲಿಜಿಯಸ್ ಸ್ಟಾಲ್ವಾರ್ಸ್ ಲೈಕ್ ಜೀಸಸ್ ಕ್ರೈಸ್ಟ್, ಗುರು ನಾನಕ್, ಬಸವೇಶ್ವರ, ರಾಮಕೃಷ್ಣ ಪರಮಹಂಸ ಆ್ಯಂಡ್ ಸೂಫಿ ಸೈನ್ಸ್ ಆ್ಯಂಡ್ ದ ಮೆನಿ ಆಫ್ ದ ಸಾಲ್ವಾರ್ಸ್ ಅಂದರೆ ರಿಲಿಜಿಯಸ್ ಸ್ಟಾಲ್ವಾರ್ಸ್ ಲೈಕ್ ದ ಪರಮಹಂಸ ಇವರುಗಳೆಲ್ಲ ಹ್ಯಾವ್ ಟ್ರೈಡ್ ಟು ಸೋ ದ ಸೀಡ್ಸ್ ಆಫ್ love and affection in humanity. They have tried to sow the seeds of love and affection in humanity. ಅಂದರೆ ಇವರುಗಳೆಲ್ಲ ಈ ಒಂದು ಧಾರ್ಮಿಕ ದಿಗ್ಗಜರುಗಳು ಇವರುಗಳೆಲ್ಲ ಯೇಸು ಕ್ರಿಸ್ತ ಇರ್ಬೋದು, ಕಬೀರ್ ಇರ್ಬೋದು, ಬಸವೇಶ್ವರ ಇರ್ಬೋದು, ಪರಮಹಂಸರು ಇರ್ಬೋದು, ಗುರುನಾನಕ್ ಇರ್ಬೋದು, ಸೂಫಿ ಸೈನ್ಸ್ ಇರ್ಬೋದು, ಇವರುಗಳೆಲ್ಲ ಮಾನವನಲ್ಲಿ ಪ್ರೀತಿ ವಾತ್ಸಲ್ಯದ ಬೀಜವನ್ನು ಬಿತ್ತು ತಮ್ಮ ಬೋಧನೆಗಳ ಮುಖಾಂತರ. ಅಂದರೆ ತಮ್ಮ ಬೋಧನೆಗಳ ಮುಖಾಂತರ ದೇ ಪ್ರೊಪಗೇಟೆಡ್ ದ ಅಫೆಕ್ಷನ್ ಇನ್ ಹ್ಯುಮ್ಯಾನಿಟಿ. ಅಂದರೆ ದೇ ಪ್ರೊಪಗೇಟೆಡ್ ದ ಕಾನ್ಸೆಪ್ಟ್ ಆಫ್ ರಿಲಿಜಿಯಸ್ ಹಾರ್ಮೋನಿ ಇನ್ ದ ಸೊಸೈಟಿ. ಅಂದರೆ ಇವರು ಏನು ಬೋಧನೆ ಮಾಡ್ತಾರೆ ಅಂತ ಹೇಳಿದರೆ ಇವರುಗಳೆಲ್ಲ ಈ ಒಂದು ಧಾರ್ಮಿಕ ದಿಗ್ಗಜರುಗಳು ಸಮಾಜದಲ್ಲಿ ಧಾರ್ಮಿಕ ಸಾಮರಸ್ಯವನ್ನು ಪ್ರಚಾರ ಮಾಡ್ತಾರೆ. ಈಗ ಬಸವೇಶ್ವರ ಇರ್ಬೋದು ತಮ್ಮ ವಚನಗಳ ಮುಖಾಂತರ ಇರ್ಬೋದು, ಅಥವಾ ಜೀಸಸ್ ಕ್ರೈಸ್ಟ್ ತನ್ನ ಒಂದು ಬೋಧನೆಗಳ ಮುಖಾಂತರ ಆಗಿದ್ದು, ಕಬೀರ್ ಆಗಿರ್ಬೋದು, ಗುರುನಾನಕ್ ಸಮಾಜದಲ್ಲಿ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ತಮ್ಮ ಬೋಧನೆಗಳ ಮುಖಾಂತರ ಸಮಾಜದಲ್ಲಿ ಏನು ಮಾಡ್ತಾರೆ, ಧಾರ್ಮಿಕ ಸಾಮರಸ್ಯವನ್ನು ಬೆಳೆಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ದೇ ಪ್ರೊಪಗೇಟೆಡ್ ದ ಕಾನ್ಸೆಪ್ಟ್ ಆಫ್ religious harmony in the society. So the knowledge of history is very essential to develop the religious tolerance. ಅಂದರೆ ಈ ಒಂದು ಧಾರ್ಮಿಕ ಸಹಿಷ್ಣುತೆ ಮಾನವ ಜನಾಂಗದ ಉಳಿವಿಗೆ ಏಕೈಕ ಮಾರ್ಗ ಅಂದರೆ ರಿಲಿಜಿಯಸ್ ಟಾಲರೆನ್ಸ್ ಮಸ್ಟ್. India's religious tolerance is the only way for the survival of mankind. ಮನುಕುಲ ಬದುಕಬೇಕು, ಮನುಕುಲ ಉಳಿಬೇಕಂತ ಅಂದರೆ ರಿಲಿಜಿಯಸ್ ಟಾಲರೆನ್ಸ್ ಖಂಡಿತವಾಗಲೂ ಬೇಕೇ ಎಂಬುದು ಅಭಿಪ್ರಾಯವಾಗಿದೆ. Next point, third one, history is the source of inspiration. History is the source of inspirations. ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಹಿಸ್ಟ್ರಿ ಇಸ್ ಲೈಕ್ ಆ್ಯನ್ ಓಷನ್ ಆಫ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್. ಅಂದರೆ ಮಾನವನ ಅನುಭವಗಳ ಸಾಗರ ಇದ್ದಂತೆ. ಇಟ್ ರೆಕಾರ್ಡ್ಸ್ ಜಾಯ್ಸ್ ಆ್ಯಂಡ್ ಸಾರೋಸ್, ಗ್ರೇಟ್ ಡೀಡ್ಸ್, ಅಚೀವ್ಮೆಂಟ್ಸ್, ಕಾಂಟ್ರಿಬ್ಯೂಷನ್ಸ್, ಅಡ್ವೆಂಚರ್ಸ್, ದ ಥಾಟ್ಸ್ ಆ್ಯಂಡ್ ಸ್ಯಾಕ್ರಿಫೈಸ್ ಆಫ್ ಎಕ್ಸ್ಟ್ರಾರ್ಡಿನರಿ ಮೆನ್. ಅಂದರೆ ಇದು ಯಾವ ರೀತಿ ಅಂತ ಹೇಳಿದರೆ ಇತಿಹಾಸ ಎಂಬುದು ಮಹಾನ್ ವ್ಯಕ್ತಿಗಳ ಸುಖ ದುಃಖ ಆಗಿರ್ಬೋದು, ಸಾಧನೆ ಇರ್ಬೋದು, ಚಿಂತನೆ ಇರ್ಬೋದು, ತ್ಯಾಗಗಳಾಗಿರ್ಬೋದು, ಇವುಗಳೆಲ್ಲವುಗಳ ಒಂದು ರೆಕಾರ್ಡ್ಸ್ ಅಂದರೆ ಒಂದು ದಾಖಲೆಗಳು. ಇತಿಹಾಸ ಎನ್ನುವುದು ಇವೆಲ್ಲವುಗಳ ಒಂದು ದಾಖಲೆ. Therefore it was called as the history is the source of inspirations. ಆದ್ದರಿಂದ ಇದನ್ನೇನಂತ ಕರಿತೀವಿ, ಹಿಸ್ಟ್ರಿ ಸೋರ್ಸ್ ಆಫ್ ದ ಇನ್ಸ್ಪಿರೇಷನ್ ಅಂದರೆ ಒಂದು ರೀತಿಯಲ್ಲಿ ಸ್ಫೂರ್ತಿಯ ಸೆಲೆಯಾಗಿದೆ. ಫಾರ್ ಎಕ್ಸಾಂಪಲ್ ದ ಟ್ರೆಡಿಷನ್, ಕಲ್ಚರ್, ದ ಗ್ರೇಟ್ ಹೀರೋಸ್ ಲೈಕ್ಸ್ ದ ಬುದ್ಧ, ಮಹಾವೀರ, ಆಚಾರ್ಯ ತ್ರೈಸ್ ಲೈಕ್ಸ್ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ವಿವೇಕಾನಂದ, ನೆಲ್ಸನ್ ಮಂಡೇಲಾ, they were also ದೇ ಆರ್ ದ ಸೋರ್ಸ್ ಆಫ್ ಇನ್ಸ್ಪಿರೇಷನ್ಸ್. ಇವರುಗಳೆಲ್ಲರುಗಳು ಕೂಡ ಏನಾಗಿದ್ದಾರೆ, ಒಂದು ಸ್ಫೂರ್ತಿಯ ಸೆಲೆ ಆಗಿದ್ದಾರೆ. ಅಂದರೆ ಅವರು ತಮ್ಮ ನೈತಿಕ ಮೌಲ್ಯಗಳು ಅಥವಾ ಜೀವನ ವಿಚಾರಧಾರೆಗಳಾಗಿ ಇವುಗಳನ್ನೆಲ್ಲ ತಿಳಿಸುವ ಮುಖಾಂತರವಾಗಿ ಸಮ್ ದಿ ಪ್ಲೇಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಸೊಸೈಟಿ. ಸಮಾಜದಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಅಕಾರ್ಡಿಂಗ್ ಟು ದ ಥಾಮಸ್ ಕಾರ್ಲೈಲ್ ಹೇಳುವ ಪ್ರಕಾರ ಗ್ರೇಟ್ ಪರ್ಸನಾಲಿಟೀಸ್ ಆರ್ ನೋ ಮೋರ್, but history and autobiography of such personalities are still there. Great personalities are no more, but history and autobiography of such personalities are still there. ಅಂದರೆ ಈ ಒಂದು ಥಾಮಸ್ ಕಾರ್ಲೈಲ್ ಏನು ಹೇಳ್ತಾ ಇರ್ತಾರೆ, ಮಹಾನ್ ಪುರುಷರು ಈಗ ಬದುಕಿಲ್ಲ ಅಂದರೆ ಉಳಿದಿಲ್ಲ, ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳು ಮಾತ್ರ ಸ್ಟಿಲ್ ಅಂದರೆ ಇವತ್ತಿಗೂ ಕೂಡ ಸ್ಟಿಲ್ ದೇರ್, ಇವತ್ತಿಗೂ ಕೂಡ ಜೀವಂತವಾಗಿದೆ ಎಂಬುದು ಥಾಮಸ್ ಕಾರ್ಲೈಲ್ ಅವರ ಅಭಿಪ್ರಾಯವಾಗಿದೆ. ಹಿಸ್ಟ್ರಿ ಪ್ರಮೋಟ್ಸ್ ಪ್ಯಾಟ್ರಿಯಾಟಿಸಮ್.
ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ. ಹಿಸ್ಟ್ರಿ ಪ್ರಮೋಟ್ಸ್ ಪ್ಯಾಟ್ರಿಯಾಟಿಸಮ್. ಅ ಸ್ಟಡಿ ಆಫ್ ಹಿಸ್ಟ್ರಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ಪ್ರಮೋಟಿಂಗ್ ಪ್ಯಾಟ್ರಿಯಾಟಿಸಮ್. ಅಂದರೆ ಇತಿಹಾಸ ಒಂದು ಮಾನವನ ಜೀವನದಲ್ಲಿ ದೇಶಾಭಿಮಾನವನ್ನು ಮೂಡಿಸುವಲ್ಲಿ ಹಿಸ್ಟ್ರಿ ಪ್ಲೇಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರೋಲ್. ಫಾರ್ ಎಕ್ಸಾಂಪಲ್, a nation's heritage such as art, music, literature, folklore, the philosophy and so on forms the basis of the nationalism. ಅಂದರೆ ಒಂದು ದೇಶದ ಸಂಸ್ಕೃತಿ ಇರ್ಬೋದು, ಕಲೆ ಇರ್ಬೋದು, ತತ್ವಶಾಸ್ತ್ರ, ಜಾನಪದ ಇರ್ಬೋದು, ಇದೆಲ್ಲವೂ ಬೇಸ್ ಆನ್ ದ ರಿಲಿಜಿಯನ್ಸ್. ಅಂದರೆ ಇದೆಲ್ಲವುಗಳು ಕೂಡ ಧಾರ್ಮಿಕತೆ ಅಥವಾ ರಾಷ್ಟ್ರೀಯತೆಯ ಅಡಿಗಲ್ಲು ಎಂಬುದಾಗಿ ಹೇಳಬಹುದು. ಅಂದರೆ ದ ನಾಲೆಜ್ ಅಬೌಟ್ ಹೆರಿಟೇಜ್ ಮೇಕ್ಸ್ ಒನ್ ಫೀಲ್ ಪ್ರೌಡ್. ಅಂದರೆ ಒಬ್ಬ ವ್ಯಕ್ತಿಯ ಅರಿವು, ಪರಂಪರೆ ಅರಿವು ವ್ಯಕ್ತಿಯನ್ನು ಹೆಮ್ಮೆ ಪಡುವಂತೆ ಮಾಡ್ತದೆ ಎಂಬುದಾಗಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಉದಾಹರಣೆಗೆ ಹೇಳುವುದಿದ್ರೆ, ಫಾರ್ ಎಕ್ಸಾಂಪಲ್ ದ ಗ್ರೇಟ್ ಪರ್ಸನ್ಸ್ ಲೈಕ್ ಶಿವಾಜಿ, ಕಿತ್ತೂರು ಚೆನ್ನಮ್ಮ, ಲಕ್ಷ್ಮೀಬಾಯಿ, ಬಾಲ್ ಗಂಗಾಧರ್ ತಿಲಕ್ ಆ್ಯಂಡ್ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಮಹಾತ್ಮ ಗಾಂಧೀಜಿ ಪ್ರಮೋಟ್ ಪ್ಯಾಟ್ರಿಯಾಟಿಸಮ್ ಎಮಂಗ್ ಅಸ್. ಅಂದರೆ ಇವರೆಲ್ಲರುಗಳು ಪ್ರಮುಖ ವ್ಯಕ್ತಿಗಳು ಅವರ ಜೀವನ ಸಾಧನೆಗಳ ಮುಖಾಂತರ ತಮ್ಮಲ್ಲಿ ರಾಷ್ಟ್ರಾಭಿಮಾನ. ಫಾರ್ ಎಕ್ಸಾಂಪಲ್, ಒನ್ ಆಫ್ ದ ಇಂಪಾರ್ಟೆಂಟ್ ಎಕ್ಸಾಮ್ ಬಾಲ್ ಗಂಗಾಧರ್ ತಿಲಕ್. ಬಾಲ್ ಗಂಗಾಧರ್ ತಿಲಕ್ ವಾಸ್ ಇಂಟ್ರೊಡ್ಯೂಸ್ ದ ಗಣೇಶ್ ಫೆಸ್ಟಿವಲ್. ನಿಮ್ಗೆ ಗೊತ್ತಿರ್ಬೋದು ಸ್ಟೂಡೆಂಟ್ಸ್, ಗಣೇಶ್ ಫೆಸ್ಟಿವಲ್ ಆ್ಯಂಡ್ ಶಿವಾಜಿ ಫೆಸ್ಟಿವಲ್ ಇಂಟ್ರೊಡ್ಯೂಸ್ಡ್ ಬೈ ಬಾಲ್ ಗಂಗಾಧರ್ ತಿಲಕ್. ಹಿಸ್ ಮೇನ್ ಇಂಟೆನ್ಷನ್ಸ್ ಟು ಪ್ರಮೋಟ್ ದ ಪ್ಯಾಟ್ರಿಯಾಟಿಸಮ್. ಅಂದರೆ ಆ ಸಂದರ್ಭದಲ್ಲಿ ಅವರು ಈ ಒಂದು ಗಣೇಶೋತ್ಸವ ಆಗಿರ್ಬೋದು, ಶಿವಾಜಿ ಉತ್ಸವ ಆಗಿರ್ಬೋದು ಯಾಕೆ ಆಚರಿಸಿದ್ರು, ಪ್ರಾರಂಭಿಸಿದ್ರು ಅಂತ ಹೇಳಿದರೆ, his main goal, main intention to promote the patriotism. ಅಂದರೆ ದೇಶಾಭಿಮಾನವನ್ನು ಮೂಡಿಸುವುದು, ಜನರನ್ನು ಒಟ್ಟು ಸೇರಿಸಿ ಆ ಮನರಂಜನೆ ಕಾರ್ಯಕ್ರಮದಲ್ಲಿ ಒಟ್ಟು ಸೇರಿಸಿ ಅವರಲ್ಲಿ ದೇಶಾಭಿಮಾನವನ್ನು ಮೂಡಿಸುವುದು ಅವರ ಉದ್ದೇಶವಾಗಿತ್ತು. ಅಂದರೆ ಇದಕ್ಕೊಂದು ಮುಖ್ಯವಾದ ಇದು ಉದಾಹರಣೆ, ಅದೇ ಹಿಸ್ಟ್ರಿ ಪ್ರಮೋಟ್ಸ್ ಪ್ಯಾಟ್ರಿಯಾಟಿಸಮ್. ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಎಂಬ ಹೇಳೋದ್ರಲ್ಲಿ ಖಂಡಿತವಾಗ್ಲೂ ಉತ್ಪ್ರೇಕ್ಷೆ ಇಲ್ಲ. ನೆಕ್ಸ್ಟ್ ಪಾಯಿಂಟ್, ಹಿಸ್ಟ್ರಿ ಈಸ್ ಎ ಲ್ಯಾಬೋರೇಟರಿ ಆಫ್ ಸೋಷಿಯಲ್ ಸೈನ್ಸ್. ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗ ಶಾಲೆ. ಹಿಸ್ಟ್ರಿ ಈಸ್ ಎ ಲ್ಯಾಬೋರೇಟರಿ ಆಫ್ ಸೋಷಿಯಲ್ ಸೈನ್ಸಸ್. ಹಿಸ್ಟ್ರಿ ಹ್ಯಾಸ್ ಪ್ರಾಕ್ಟಿಕಲ್ utility as it supplies historical data to social science like economics, sociology, psychology, theology, philosophy, logic, geography. So it is the root of all social science. ಅಂದರೆ ಇತಿಹಾಸವು ಧರ್ಮಶಾಸ್ತ್ರ ಇರ್ಬೋದು, ತರ್ಕಶಾಸ್ತ್ರ ಇರ್ಬೋದು, ಭೂಗೋಳ, ಸಮಾಜಶಾಸ್ತ್ರ ಯಾವುದೇ ಇರ್ಬೋದು, ಇವೆಲ್ಲ ಐತಿಹಾಸಿಕ ಮಾಹಿತಿಯನ್ನು ಒದಗಿಸಿಕೊಡುವ ಮೂಲಾಧಾರವೇ ಇತಿಹಾಸ. ಆದ್ದರಿಂದ ಇತಿಹಾಸವು ಎಲ್ಲ ಸಮಾಜ ವಿಜ್ಞಾನಗಳಿಗೂ ಬೇಕು. ಆದ್ದರಿಂದ ಇದಕ್ಕೋಸ್ಕರ ಇದನ್ನೇನು, ಸೊ ಇಟ್ ಈಸ್ ದ ರೂಟ್ ಆಫ್ ಆಲ್ ಸೋಷಿಯಲ್ ಸೈನ್ಸ್. ಅಂದರೆ ಎಲ್ಲ ಇತಿಹಾಸವು ಎಲ್ಲ ಸಮಾಜ ವಿಜ್ಞಾನಗಳ ಮೂಲ ಬೇರು ಎಂಬುದಾಗಿ ಹೇಳಲಾಗಿದೆ. ಅಂದರೆ ಇನ್ ದ ಪಾಸ್ಟ್ ದಿ ಸೋಷಿಯಲ್ ಸೈನ್ಸಸ್ ವರ್ ಸ್ಟಡಿಡ್ ಆ್ಯಸ್ ಬ್ರಾಂಚಸ್ ಆಫ್ ಹಿಸ್ಟ್ರಿ. ಅಂದರೆ ಗತಕಾಲದಲ್ಲಿ ಈ ಸಮಾಜ ವಿಜ್ಞಾನಗಳು ಏನಾಗಿತ್ತು ಅಂತೇಳಿದ್ರೆ ಕೇವಲ ಇತಿಹಾಸದ ಒಂದು ಶಾಖೆಗಳಾಗಿ ಅಭ್ಯಸಿಸಲ್ಪಡ್ತವೆ. ಆದ್ದರಿಂದ ಇತಿಹಾಸವನ್ನು ಏನಂತ ಕರೆಯುವುದು, ಸೊ ಹಿಸ್ಟ್ರಿ ಹ್ಯಾಸ್ ಬಿಕಮ್ ಎ ಲ್ಯಾಬೋರೇಟರಿ ಇನ್ ಫರ್ನಿಷಿಂಗ್ ನಾಲೆಜ್ ಫಾರ್ ದೆಮ್. ಅಂದರೆ ಇತಿಹಾಸವನ್ನು ಏನಂತ ಪರಿಗಣಿಸಲಾಗಿದೆ ಅಂತ ಹೇಳಿದರೆ, ಇತಿಹಾಸವು ಮಾನವನಿಗೆ ಒಂದು ಜ್ಞಾನವನ್ನು ಒದಗಿಸುವಂತಹ ಒಂದು ಪ್ರಯೋಗಶಾಲೆ ಎಂಬುದಾಗಿ ಪರಿಗಣಿಸಲಾಗಿದೆ. ದಸ್ ಎವ್ರಿ ಸೋಷಿಯಲ್ ಸೈಂಟಿಸ್ಟ್ depends on the source of history in expressing his final opinion. Note this one students, got this pointer. Thus every social scientist depends on the sources of history in expressing his final opinion. ಅದರಿಂದ ಪ್ರತಿಯೊಬ್ಬ ಸಮಾಜ ವಿಜ್ಞಾನಿಯು ತನ್ನ ಅಂತಿಮ ಅಭಿಪ್ರಾಯ ತೆಗೆದುಕೊಳ್ಬೇಕಾದ್ರೆ ಇತಿಹಾಸದ ಆಧಾರದ ಮೇಲೆಯೇ ಅವನು ಡಿಪೆಂಡ್ ಆಗಿರ್ತಾನೆ. ಅದರಿಂದ ಇತಿಹಾಸವಿಲ್ಲದೆ ಖಂಡಿತವಾಗ್ಲೂ ಆಧಾರವಿಲ್ಲದೆ ಇತಿಹಾಸವಿಲ್ಲದೆ ಆಧಾರವಿಲ್ಲ ಎಂಬುದಾಗಿ ಹೇಳ್ಬೋದು. ಇನ್ ನೆಕ್ಸ್ಟ್ 6 ಒನ್, ಹಿಸ್ಟ್ರಿ ಇನ್ಫ್ಯೂಸಸ್ ನೋಬಲ್ ಐಡಿಯಾಸ್. ಹಿಸ್ಟ್ರಿ ಇನ್ಫ್ಯೂಸಸ್ ನೋಬಲ್ ಐಡಿಯಾಸ್. ಅಂದರೆ ಇತಿಹಾಸ ಉದಾತ್ತ ಧ್ಯೇಯಗಳನ್ನು ಬೆಳಗಿಸ್ತದೆ ಅಥವಾ ಉದಾತ್ತ ಧ್ಯೇಯಗಳನ್ನು ಬೆಳೆಸ್ತದೆ. Modern age has attained the excellence in the physical world, not in the ಮೆಟಾಫಿಸಿಕಲ್ ವರ್ಲ್ಡ್. ಅಂದರೆ ಈ ಒಂದು ಆಧುನಿಕ ಯುಗವು ಲೌಕಿಕ ಉನ್ನತಿ ಸಾಧಿಸಿಯೇ ಹೊರತು ಅಲೌಕಿಕ ಜಗತ್ತಿನಲ್ಲಿ ಅಲ್ಲ. ಲೌಕಿಕ ಅಂದರೆ ಆಧುನಿಕ ಯುಗ ಏನಾಗಿದೆ ಅಂತೇಳಿ ಲೌಕಿಕ ಉನ್ನತಿಯನ್ನು ಸಾಧಿಸಿದೆ ಹೊರತು ಅಲೌಕಿಕ ಉನ್ನತಿ ಅಲ್ಲ ಅಥವಾ ಅಲೌಕಿಕ ಜಗತ್ತಿನಲ್ಲಿ ಅಲ್ಲ ಎಂಬುದಾಗಿ ಇದರ ಅಭಿಪ್ರಾಯವಾಗಿದೆ. ಅಂದರೆ ಹಿಸ್ಟ್ರಿ ಕಾಂಟ್ರಿಬ್ಯೂಟ್ಸ್ ದ ನೋಬಲ್ ಐಡಿಯಲ್ಸ್ ಲೈಕ್ ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ. ದೀಸ್ ಆರ್ ದ ಮೇನ್ ವಾಚ್ ವರ್ಡ್ಸ್ ಆಫ್ ದ ಫ್ರೆಂಚ್ ರೆವಲ್ಯೂಷನ್. ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್. ಲಿಬರ್ಟಿ,
ಲಿಬರ್ಟಿ, ಈಕ್ವಲಿಟಿ, ಫ್ರಾಟರ್ನಿಟಿ. ದೀಸ್ ಆರ್ ಮೇನ್ ವಾಚ್ ವರ್ಡ್ಸ್ ಆಫ್ ದ ಫ್ರೆಂಚ್ ರೆವಲ್ಯೂಷನ್ಸ್. ಅಂದರೆ ಫ್ರಾನ್ಸ್ ಇತಿಹಾಸದ ಒಂದು ಮೂಲ ದೇಶವೇ ಲಿಬರ್ಟಿ, ಈಕ್ವಲಿಟಿ, ಫ್ರಾಟರ್ನಿಟಿ. ಆದ್ದರಿಂದ ಹಿಸ್ಟ್ರಿ ಕೂಡ ನೋಡಿ, ಇತಿಹಾಸ ಕೂಡ ಹಿಸ್ಟ್ರಿ ಕಾಂಟ್ರಿಬ್ಯೂಟ್ಸ್ ದ ನೋಬಲ್ ಐಡಿಯಲ್ಸ್ ಲೈಕ್ liberty, equality, fraternity, truthfulness, ethics, non-violence, service to others, love and affections, forgiveness, kindness, the best political policy, religious tolerance, etc. ಅಂದರೆ ಇದೆಲ್ಲವುಗಳನ್ನು ಕೂಡ ಏನು ಮಾಡ್ತದೆ ಇತಿಹಾಸ ನಮಗೆ ಇದೆಲ್ಲವುಗಳು ಕೂಡ ಇತಿಹಾಸದ ಕೊಡುಗೆಗಳು ಎಂಬುದಾಗಿ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅಂದರೆ ಒಂದು ದೇಶದ ಆದರ್ಶ ಲಿಬರ್ಟಿ, ಈಕ್ವಲಿಟಿ, ಫ್ರಾಟರ್ನಿಟಿ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವತೆ, ಟ್ರೂತ್ಫುಲ್ನೆಸ್, ಸತ್ಯನತೆ, ಫಾರ್ಗಿವ್ನೆಸ್, ಕ್ಷಮಾಗುಣ ಆಗಿರ್ಬೋದು, ಕೈಂಡ್ನೆಸ್, ದಯಾಗುಣ ಆಗಿರ್ಬೋದು, ದ ಪೊಲಿಟಿಕಲ್ ಪಾಲಿಸಿ, ರಾಜಕೀಯ ನೀತಿ ಆಗಿರ್ಬೋದು, ರಿಲಿಜಿಯಸ್ ಟೋಲರೆನ್ಸ್, ಧಾರ್ಮಿಕ ಸಹಿಷ್ಣುತೆ ಆಗಿರ್ಬೋದು, ಇದೆಲ್ಲವುಗಳನ್ನು ಕೂಡ ಇತಿಹಾಸವು ಆಧುನಿಕ ಪೀಳಿಗೆಗೆ ಮುಂದಿನ ಜಗತ್ತಿಗೆ ಏನು ಮಾಡಿದೆ, ಬಳುವಳಿಯಾಗಿ ಕೊಟ್ಟಿದೆ. ಆದ್ದರಿಂದ ಅಕಾರ್ಡಿಂಗ್ ಟು ದ ಜಾರ್ಜ್ ಸೈಂಟ್ ಹೇಳುವ ಪ್ರಕಾರ ಇಟ್ ಈಸ್ ಅ ಟ್ರೆಷರ್ ಆಫ್ ನೋಬಲ್ ಐಡಿಯಲ್ಸ್ ಆ್ಯಂಡ್ ಈಸ್ ದ ಲೈಟ್ ಟು ಶೋ ದ ರೈಟ್ ಪಾತ್. ಇಟ್ ಈಸ್ ಅ ಟ್ರೆಷರ್ ಆಫ್ ನೋಬಲ್ ಐಡಿಯಲ್ಸ್ ಆ್ಯಂಡ್ ಈಸ್ ಅ ಲೈಟ್ ಟು ಶೋ ದ ರೈಟ್ ಪಾತ್. ಅಂದರೆ ಇತಿಹಾಸ ಉದಾತ್ತ ಧ್ಯೇಯಗಳ ಗಣಿಯಾಗಿದೆ ಮತ್ತು ಸನ್ಮಾರ್ಗ ತೋರುವ ದಾರಿದೀಪವಾಗಿದೆ ಎಂಬುದಾಗಿ ಜಾರ್ಜ್ ಸೈಂಟ್ ಅವರ ಒಂದು ಅಭಿಪ್ರಾಯವಾಗಿದೆ. ನೆಕ್ಸ್ಟ್ ಪಾಯಿಂಟ್, ಹಿಸ್ಟ್ರಿ ಹೆಲ್ಪ್ಸ್ ಟು ಬ್ರಾಡನ್ ಅವರ್ ಔಟ್ಲುಕ್. ಹಿಸ್ಟ್ರಿ ಹೆಲ್ಪ್ಸ್ ಟು ಬ್ರಾಡನ್ ಅವರ್ ಔಟ್ಲುಕ್. ಅಂದರೆ ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. The study of history helps us to get knowledge about the people of different countries, traditions, customs, cultures and civilization. Thus it broadens the outlook of mankind. ಅಂದರೆ ಇತಿಹಾಸವು ಅಧ್ಯಯನವು ನಮಗೆ ಬೇರೆ ಬೇರೆ ದೇಶ ಸಂಪ್ರದಾಯ ಇರ್ಬೋದು, ಆಚಾರ ವಿಚಾರ ಇರ್ಬೋದು, ನಾಗರಿಕತೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಇವೆಲ್ಲವುಗಳ ಜ್ಞಾನವನ್ನು ಸಂಪಾದಿಸೋಕ್ಕೆ ಇತಿಹಾಸ ನಮಗೆ ಬೇಕೇ ಬೇಕು. ಆದ್ದರಿಂದ ಆ ಮೂಲಕ ಮನುಕುಲ ದೃಷ್ಟಿಕೋನವನ್ನು ಇದು ವಿಸ್ತೀರ್ಣಗೊಳಿಸಿದೆ. ಅಂದರೆ ಈ ಒಂದು ಜ್ಞಾನವನ್ನು ಸಂಪಾದಿಸುವ ಮುಖಾಂತರ ದಸ್ ಇಟ್ ಬ್ರಾಡನ್ಸ್ ದ ಔಟ್ಲುಕ್ ಆಫ್ ಮ್ಯಾನ್ಕೈಂಡ್. The details recorded in history relating to art, architecture, literature, religion expand one's the horizon of knowledge. ಅಂದರೆ ಇತಿಹಾಸವು ಆ ಮೂಲಕ ಇತಿಹಾಸದಲ್ಲಿ ದಾಖಲಾದಂತಹ ಯಾವುದೇ ಕಲೆ, ವಿಜ್ಞಾನ, ಸಾಹಿತ್ಯ ಯಾವುದೇ ಇರ್ಬೋದು, ಇದು ವ್ಯಕ್ತಿಯ ಜ್ಞಾನದ ಧ್ಯೇಯವನ್ನು ವಿಸ್ತರಿಸಿದೆ ಅಥವಾ ಜ್ಞಾನದ ಧ್ಯೇಯವನ್ನು ತಿಳಿಸ್ತದೆ. ನೆಕ್ಸ್ಟ್ ಪಾಯಿಂಟ್, ಹಿಸ್ಟ್ರಿ ಪ್ರಮೋಟ್ಸ್ ಇಂಟರ್ನ್ಯಾಷನಲ್ ಪೀಸ್. ಹಿಸ್ಟ್ರಿ ಪ್ರಮೋಟ್ಸ್ ಇಂಟರ್ನ್ಯಾಷನಲ್ ಪೀಸ್. ಅಂದರೆ ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸ್ತದೆ. ದ ವರ್ಲ್ಡ್ ಹ್ಯಾಸ್ ಆಲ್ರೆಡಿ ವಿಟ್ನೆಸ್ ದ ಮಿಸ್ಗಿವಿಂಗ್ಸ್ ಆಫ್ ದ 2 ವರ್ಲ್ಡ್ ವಾರ್ಸ್. ಆಲ್ರೆಡಿ ಮಕ್ಕಳೇ ನಿಮ್ಗೆ ಗೊತ್ತಿರ್ಬೋದು, ಜಗತ್ತು ಈಗಾಗಲೇ our world faced the 2 greatest world war. First world war in 1940 to 1918 and second world war 1939 to 1945. ಅಂದರೆ ಎರಡು ಅತ್ಯಂತ ಪ್ರಮುಖವಾದಂತಹ ಜಾಗತಿಕ ಯುದ್ಧದಂತಹ ಮಹಾನ್ ಯುದ್ಧಗಳ ದುಷ್ಪರಿಣಾಮವನ್ನು ನಮ್ಮ ಜಗತ್ತು ಕಂಡಿದೆ. ಅಂದರೆ ಒಂದು ವೇಳೆ ಇನ್ ಕೇಸ್ ಇಫ್ another war takes place in the future, it would be destroy the whole world. ಒಂದು ವೇಳೆ 3ನೇ ಜಾಗತಿಕ ಯುದ್ಧ ನಡೆದು ಹೋದರೆ ಅದೇನಾಗ್ತದೆ, ಖಂಡಿತವಾಗ್ಲೂ ಇಟ್ ವುಡ್ ಬಿ ಡೆಸ್ಟ್ರಾಯ್ ದ ಹೋಲ್ ವರ್ಲ್ಡ್. ಖಂಡಿತವಾಗ್ಲೂ ಇಡೀ ಜಗತ್ತನ್ನು ಏನು ಮಾಡ್ತದೆ, 3ನೇ ಜಾಗತಿಕ ಯುದ್ಧ ನಡೆದು ಇಡೀ ಪ್ರಪಂಚವೇ ವಿನಾಶಗೊಳ್ತದೆ. ಸಂಸ್ಕೃತಿಯ ಅರಿವಿಲ್ಲದವರು ಹಾಗೂ ಸಂಕುಚಿತ ರಾಷ್ಟ್ರೀಯ ಯುದ್ಧಗಳಿಗೆ ಕಾರಣವಾಗಿದೆ ಎಂದು ಇತಿಹಾಸ ತಿಳಿಸಿದೆ. ಅಂದರೆ ಇತಿಹಾಸ ಏನು ಹೇಳ್ತದೆ, ಹಿಸ್ಟ್ರಿ ಹ್ಯಾಸ್ ಪಾಯಿಂಟೆಡ್ ಔಟ್ ದ್ಯಾಟ್ unawareness of the culture and narrow nationalism of the other countries lead to such wars. ಅಂದರೆ ಒಂದು ಜಗತ್ತಿನ ಅರಿವಿಲ್ಲದೆ ಅಥವಾ ಸಂಕುಚಿತವಾದ ರಾಷ್ಟ್ರೀಯತೆಯ ಮನೋಭಾವನೆ ಇಲ್ಲದೆ ಈ ಯುದ್ಧಗಳು ನಡೆಯಿತು ಎಂಬುದು ಕೆಲವೊಂದು ಇತಿಹಾಸಗಾರರ ಒಂದು ಅಭಿಪ್ರಾಯವಾಗಿದೆ. ಹೀಗೆ ಟೋಟಲಿ ಏನಾಗಲಿ ಅಣ್ವಸ್ತ್ರ ಇರ್ಬೋದು ಅಥವಾ ಯುದ್ಧಕ್ಕೆ ಸಂಬಂಧಪಟ್ಟದ ಉಪಕರಣಗಳಿರ್ಬೋದು, ಇದು ರಾಷ್ಟ್ರಗಳ ಮಧ್ಯೆ ಏನು ಮಾಡ್ತೀವಿ, ಬಿಕೇಮ್ ದಿಸ್ ಪೇವ್ಡ್ ದ ವೇ ಫಾರ್ ದ ಸ್ಟ್ರಗಲ್ ಬಿಟ್ವೀನ್ ದ ನೇಷನ್ಸ್. ಅಂದರೆ ರಾಷ್ಟ್ರಗಳ ಮಧ್ಯೆ ಯುದ್ಧಕ್ಕೆ ಇದೊಂದು ರೀತಿಯಲ್ಲಿ ದಾರಿ ಮಾಡ್ಕೊಂಡಿದ್ದು. ಯಾವುದು ಅಂತ ಹೇಳಿದ್ರೆ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಆಗಿರ್ಬೋದು, ವಾರ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು. ಆ್ಯಂಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಾರ್ಡಿಯಲ್ ರಿಲೇಷನ್ಸ್ ಬಿಟ್ವೀನ್ ನೇಷನ್ಸ್, ದ ಸ್ಟಡಿ ಆಫ್ ದ ವರ್ಲ್ಡ್ ಹಿಸ್ಟ್ರಿ ಇಸ್ ದ ನೀಡ್ ಆಫ್ ದ ಅವರ್. ಅಂದರೆ ನಿಜವಾಗ್ಲೂ ಅಂದರೆ ಇವೆಲ್ಲವುಗಳು ಕೂಡ ಏನಾಯಿತು, ಈ ಜಾಗತಿಕ ಯುದ್ಧಗಳು ಅಣ್ವಸ್ತ್ರಗಳ ತಯಾರಿಕೆಗೆಲ್ಲ ದಾರಿ ಮಾಡಿಕೊಟ್ಟು. ಸ್ಟೂಡೆಂಟ್ಸ್, ನೆಕ್ಸ್ಟ್ ಪಾಯಿಂಟ್, ಹಿಸ್ಟ್ರಿ ಹ್ಯಾಸ್
professional uses. It is competitive world. History is the main core subject for the competitive examinations like IAS, IPS, IFS, KS, etc. The historical knowledge is a matter of necessity for students, teachers, lawyers, and journalists, and administrators and statesmen. Politicians need historical knowledge in implementing administrative reforms. Students, here the history is, ಇಟ್ ಈಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ಅಂದರೆ ನಮ್ಮ ಈ ಜಗತ್ತು ನಿಮಗೆ ಗೊತ್ತಿರುವ ಹಾಗೆ ಪ್ರತಿಯೊಂದರಲ್ಲೂ ಕೂಡ ಸ್ಪರ್ಧಾತ್ಮಕವಾದಂತಹ ಜಗತ್ತಾಗಿದೆ. ಅಂದರೆ ಸ್ಪರ್ಧಾತ್ಮಕವಾದ ಪ್ರಪಂಚ ಎಂಬುದಾಗಿಯೇ ಕರೆಸಲ್ಪಡ್ಬೋದು. ಫಾರ್ ಎಕ್ಸಾಂಪಲ್ IAS ಆಗಿರ್ಬೋದು, KS ಆಗಿರ್ಬೋದು, ಅಥವಾ IPS ಆಗಿರ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸ ಖಂಡಿತವಾಗಲೂ ಅತ್ಯಂತ ಪ್ರಮುಖವಾದಂಥ ಐಚ್ಛಿಕ ವಿಷಯವಾಗಿದೆ. ಅಂದರೆ ಐತಿಹಾಸಿಕ ಜ್ಞಾನ ಇದು ಕೇವಲ ಈ ಎಕ್ಸಾಮಿಗೆ, ಕಾಂಪಿಟೇಟಿವ್ ಎಕ್ಸಾಮಿಗೆ ಮಾತ್ರ ಅಲ್ಲ. ಈ ಒಂದು ಹಿಸ್ಟಾರಿಕಲ್ ನಾಲೆಜ್ ಈಸ್ ಮ್ಯಾಟರ್ ಆಫ್ ನೆಸೆಸಿಟಿ ಫಾರ್ ಸ್ಟೂಡೆಂಟ್ಸ್. ಅಂದರೆ ವಿದ್ಯಾರ್ಥಿಗಳಿಗಾಗಿರ್ಬೋದು, ಅಧ್ಯಾಪಕರಾಗಿರ್ಬೋದು, ಲಾಯರ್ಸ್, ರಿಪೋರ್ಟರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್ ಆ್ಯಂಡ್ ಸ್ಟೇಟ್ಸ್ಮೆನ್ಸ್, ಅಂದರೆ ಆಡಳಿತಗಾರರಾಗಿರ್ಬೋದು ಅಥವಾ ರಾಜನೀತಿಜ್ಞರಿಗಾಗಿರ್ಬೋದು, ಅಂದರೆ ರಾಜಕಾರಣಿಗಳಿಗಾಗಿರ್ಬೋದು. ಹಿಸ್ಟಾರಿಕಲ್ ನಾಲೆಜ್ ವೆರಿ ಇಂಪಾರ್ಟೆಂಟ್. ಅಂದರೆ ಐತಿಹಾಸಿಕ ಜ್ಞಾನ ಅತ್ಯಂತ ಪ್ರಮುಖವಾಗಿ ಬೇಕೇ ಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಅಂದರೆ ಪೊಲಿಟಿಷಿಯನ್ಸ್ ನೀಡ್ ಹಿಸ್ಟಾರಿಕಲ್ ನಾಲೆಜ್ ಇನ್ ಇಂಪ್ಲಿಮೆಂಟಿಂಗ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಅಂದರೆ ರಾಜಕಾರಣಿಗಳಿಗೆ ಒಂದು ತಮ್ಮ ಆಡಳಿತಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತರಬೇಕಾದ್ರೆ ಈ ಒಂದು ಹಿಸ್ಟಾರಿಕಲ್ ನಾಲೆಜ್, ಐತಿಹಾಸಿಕ ಜ್ಞಾನ ಖಂಡಿತವಾಗ್ಲೂ ಬೇಕೇ ಬೇಕು. ಈ ಒಂದು ಉದ್ದೇಶದಿಂದಲೇ ಹಿಸ್ಟ್ರಿ ಆ್ಯಸ್ ಪ್ರೊಫೆಷನಲ್ ಯೂಸಸ್, ಅಂದರೆ ಹಿಸ್ಟ್ರಿ ಅನ್ನೋ ಒಂದು ರೀತಿಯಲ್ಲಿ ವೃತ್ತಿಪರ ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ನೆಕ್ಸ್ಟ್ ಪಾಯಿಂಟ್, ದ ಹಿಸ್ಟ್ರಿ ರಿಮೂವ್ಸ್ ಪ್ರಿಜುಡ್ಯೂಸ್. ಹಿಸ್ಟ್ರಿ ರಿಮೂವ್ಸ್ ಪ್ರಿಜುಡ್ಯೂಸ್. ಇತಿಹಾಸವು ಪೂರ್ವಾಗ್ರಹಗಳನ್ನು ಹೋಗಲಾಡಿಸ್ತದೆ. ಅಂದರೆ ಏನು ಪೂರ್ವಾಗ್ರಹಗಳನ್ನು ಹೋಗಲಾಡಿಸ್ತದೆ? ಫಾರ್ ಎಕ್ಸಾಂಪಲ್, ಹಿಸ್ಟ್ರಿ ಹೆಲ್ಪ್ ಅಸ್ ಟು ರಿಮೂವ್ ಪ್ರಿಜುಡ್ಯೂಸ್ ಪರ್ಟಿಕ್ಯುಲರ್ಲಿ ರಿಲೇಟಿಂಗ್ ಟು ಕಾಸ್ಟ್, ಕ್ರೀಡ್, ಕಲರ್, ಕ್ಲಾಸ್, ಲ್ಯಾಂಗ್ವೇಜಸ್. These prejudices did much harm among people and nations in the past. For example, extreme nationalism was one of the major causes for the two world war. Here, this wars killed millions of people and brought untold misery to the people. That's why there should be peace, friendship and coordination between nations. This is possible only through the study of history. ಅಂದರೆ ಸ್ಟೂಡೆಂಟ್ಸ್ ಗಮನಿಸಿಲಿ, ಇತಿಹಾಸವು ನಮಗೆ ಏನನ್ನು ಸೂಚಿಸ್ತದೆ, ಏನಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ಬೇರೆ ಬೇರೆ ಜಾತಿ, ಪಂಥ, ವರ್ಗ, ವರ್ಣಭೇದ, ಭಾಷೆ ಎಂಬುದು ವ್ಯತ್ಯಾಸ ಇದೆ. ಆದರೆ ಇವೆಲ್ಲ ಪೂರ್ವಾಗ್ರಹಗಳನ್ನು ಹೋಗಲಾಡಿಸೋದಕ್ಕೆ ಇತಿಹಾಸದ ಅಧ್ಯಯನ, ಈ ಜಾತಿ ಭೇದ ಆಗಿರ್ಬೋದು, ವರ್ಣಭೇದ ಆಗಿರ್ಬೋದು, ಇವುಗಳನ್ನು ಹೋಗಲಾಡಿಸೋಕ್ಕೆ ಇದು ತುಂಬಾ ಸಹಾಯ ಮಾಡ್ತದೆ. ಅಂದರೆ ಈ ಹಿಂದೆ ಜನರು ಮತ್ತು ದೇಶಗಳಿಗೆ ಈ ಪೂರ್ವಾಗ್ರಹ ಅಂದರೆ ಅರಿವಿಲ್ಲದೆ ಮಾಡುವಂತಹ ಕೆಲವೊಂದು ಕೆಲಸ. ದೀಸ್ ಪ್ರಿಜುಡಿಸ್ ಡಿಡ್ ಮಚ್ ಹಾರ್ಮ್ ಎಮಂಗ್ ಪೀಪಲ್ ಆ್ಯಂಡ್ ನೇಷನ್ಸ್ ಇನ್ ದ ಪಾಸ್ಟ್. ಅಂದರೆ ಈ ಹಿಂದೆ ಜನರು ಮತ್ತು ದೇಶಗಳಿಗೆ ಈ ಪೂರ್ವಾಗ್ರಹಗಳು ತುಂಬಾ ತೊಂದರೆಯನ್ನುಂಟು ಮಾಡಿದೆ. ಎಕ್ಸ್ಟ್ರೀಮ್ ನ್ಯಾಷನಲಿಸಮ್ ಅಂದರೆ ಉಗ್ರ ರಾಷ್ಟ್ರೀಯತೆ, ಅಂದರೆ ಜನರಲ್ಲಿ ದೇಶಪ್ರೇಮ. ಎಕ್ಸ್ಟ್ರೀಮ್ ನಾಲೆಜ್ ಮೀನ್ಸ್ ದೇಶಪ್ರೇಮ. ಅತಿಯಾದಂತಹ ದೇಶಪ್ರೇಮ ಏನಕ್ಕೆ ದಾರಿ ಮಾಡಿಕೊಟ್ಟಿತು ಅಂತ ಹೇಳಿದರೆ, ಈ ಜಗತ್ತಿನ ಪ್ರಮುಖವಾದ 2 ಜಾಗತಿಕ ಯುದ್ಧಗಳಿಗೆ ಕಾರಣವಾಯಿತು ಎಂಬುದಾಗಿ ಹೇಳ್ಬೋದು. ಹಿಯರ್ ದ ಥೌಸಂಡ್ಸ್ ಆಫ್ ದ ಪೀಪಲ್, ಅಂದರೆ ಇಲ್ಲಿ ಥೌಸಂಡ್ಸ್ ಮಿಲಿಯನ್ಸ್ ಆಫ್ ದ ಪೀಪಲ್ ಆ್ಯಂಡ್ ಮಿಲಿಯನ್ಸ್ ಆಫ್ ಪೀಪಲ್ ಡೈಡ್, ಅಂದರೆ ಮಿಲಿಯಾಂತರ ಮಂದಿಯ ಸಾವಿಗೆ ಈ ಜಾಗತಿಕ ಯುದ್ಧ ಕಾರಣವಾಗಿದೆ. ದಿಸ್ ವಾಸ್ ಕಿಲ್ಡ್ ಮಿಲಿಯನ್ಸ್ ಆಫ್ ದ ಪೀಪಲ್ ಆ್ಯಂಡ್ ಬಾಟ್ ಅನ್ಟೋಲ್ಡ್ ಮಿಸರಿ ಟು ದ ಪೀಪಲ್. ಅಂದರೆ ಸಾವಿರಾರು ಜನರಿಗೆ ಸಾವಿಗೆ ಕಾರಣವಾಗಿದೆ, ಅಥವಾ ಥೌಸಂಡ್ಸ್ ಆಫ್ ದ ಪೀಪಲ್ ಇಂಜ್ಯೂರ್ಡ್, ಅಂದರೆ ಗಾಯಗೊಂಡಿದ್ದಾರೆ. ಇದೆಲ್ಲದಕ್ಕೂ ಕೂಡ ಈ ಒಂದು ಜಾಗತಿಕ ಯುದ್ಧ ಕಾರಣವಾಯಿತು. ಆದ್ದರಿಂದ ರಾಷ್ಟ್ರಗಳ ನಡುವೆ ಶಾಂತಿ ಅಥವಾ ಸ್ನೇಹ, ಸಹಕಾರವಿರಬೇಕು. ರಾಷ್ಟ್ರ ನಡುವೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರವನ್ನು ಅರ್ಥ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿರಬೇಕು. ಇಂತಹವುಗಳನ್ನು ದಿಸ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ದ ಸ್ಟಡಿ ಆಫ್ ಹಿಸ್ಟ್ರಿ. ಕೇವಲ ಈ ರಾಷ್ಟ್ರಗಳ ಮಧ್ಯೆ ಸ್ನೇಹ, ಸೌಹಾರ್ದತೆ ಇವುಗಳ ಬಗ್ಗೆ
ತಿಳಿಸುವಂತಹ ಕೆಲಸ ಕೇವಲ ದಿಸ್ ಇಸ್ ಪಾಸಿಬಲ್ ಓನ್ಲಿ ಥ್ರೂ ದ ಸ್ಟಡಿ ಆಫ್ ಹಿಸ್ಟ್ರಿ. ಇತಿಹಾಸದ ಅಧ್ಯಯನದಿಂದ ಮಾತ್ರ ಇದನ್ನು ಈ ಒಂದು ರಾಷ್ಟ್ರಗಳ ಮಧ್ಯೆ ಸ್ನೇಹ ಸೌಹಾರ್ದ ಬೆಳೆಸುವುದಕ್ಕೆ ಇತಿಹಾಸದ ಅಧ್ಯಯನವು ತುಂಬಾ ಸಹಾಯ ಮಾಡ್ತಿದೆ. ಓಕೆ, at last and finally to conclude, history is the source of inspirations to individuals, nations and the world. ಅಂದರೆ ಕೇವಲ ಇತಿಹಾಸ ಏನು ಮಾಡ್ತಾರೆ ಓವರಾಲ್ ಆಗಿ ಹೇಳೋದಿದ್ರೆ ಹಿಸ್ಟ್ರಿ ಈಸ್ ದ ಸೋರ್ಸ್ ಆಫ್ ಇನ್ಸ್ಪಿರೇಷನ್ಸ್ ಟು ಇಂಡಿವಿಜುವಲ್ಸ್, ನೇಷನ್ಸ್ ಆ್ಯಂಡ್ ದ ವರ್ಲ್ಡ್. ಅಂದರೆ ಈ ಒಂದು ಇತಿಹಾಸವು ವ್ಯಕ್ತಿಗಳಿಗೆ ಆಗಿರ್ಬೋದು, ಪ್ರಪಂಚಕ್ಕೆ ಆಗಿರ್ಬೋದು, ಅಥವಾ ರಾಷ್ಟ್ರಗಳಿಗೆ ಆಗಿರ್ಬೋದು ಒಂದು ರೀತಿಯ ಸ್ಫೂರ್ತಿಯ ಸೆಲೆಯಾಗಿದೆ. At last and finally, according to the Dr. B.R. Ambedkar, those who forget history cannot create history. Those who forget history cannot create history. ಅಂದರೆ ಅಂಬೇಡ್ಕರ್ ಒಂದು ಕಡೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಅಂದರೆ ಇತಿಹಾಸ ನಮ್ಮ ಜೀವನದಲ್ಲಿ ಖಂಡಿತ ಮುಖ್ಯ. ನಿಮಗೆ ಈಗಾಗಲೇ ಹೇಳಿದೆ, ಇತಿಹಾಸ ಅಂತ ಹೇಳಿದರೆ ಪಾಸ್ಟ್ ಈವೆಂಟ್ಸ್, ಅಂದರೆ ನಿನ್ನೆಯ ಘಟನೆ ಮಕ್ಕಳೇನು ಗಮನಿಸಿ, ನಿನ್ನೆಯ ಘಟನೆ ನೀವು ಇಲ್ಲ ಎಂದು ಹೇಳುವ ಹಾಗಿಲ್ಲ. ಅಂದರೆ ನೀವು ಬಾಲ್ಯದಿಂದ ಈ ವಯಸ್ಸಿನವರೆಗೆ ಹೇಗೆ ನಿಮ್ಮ ಈ ಒಂದು ಫಸ್ಟ್ PUC ಕ್ಲಾಸ್ನವರೆಗೆ ಹೇಗೆ ಬಂದಿದ್ರು ಅದೆಲ್ಲವೂ ಇತಿಹಾಸ, ನಿಮ್ಮ ಪಾಸ್ಟ್ ಈವೆಂಟ್ಸ್. ಅವುಗಳನ್ನು ಗಮನಿಸಿ ಸ್ಟೂಡೆಂಟ್ಸ್, ಅವುಗಳನ್ನು ನೀವು ಇಲ್ಲ ಎಂದು ಹೇಳುವ ಹಾಗಿಲ್ಲ. ಈಗ ನಾಳೆ ಏನು ಫ್ಯೂಚರ್ ಬರ್ತದೋ ಅದು ಹೇಳುವ ಹಾಗಿಲ್ಲ. ಬಟ್ ಪಾಸ್ಟ್ ಈವೆಂಟ್ಸನ್ನು ಇಲ್ಲ ಹೇಳುವ ಹಾಗಿಲ್ಲ. ಯಾಕಂದರೆ ಅದುವೇ ದ್ಯಾಟ್ ಈಸ್ ಹಿಸ್ಟ್ರಿ, ಅದೇ ಇತಿಹಾಸ. ಅದರಿಂದ ಹಿಸ್ಟ್ರಿ ಈಸ್ ವೆರಿ ಇಂಪಾರ್ಟೆಂಟ್. ಇತಿಹಾಸದ ಸ್ಟಡಿ ಆಫ್ ಹಿಸ್ಟ್ರಿ ವೆರಿ ಇಂಪಾರ್ಟೆಂಟ್. ಇತಿಹಾಸ ಅಧ್ಯಯನವು ಅತ್ಯಂತ ಪ್ರಾಮುಖ್ಯ ಎಂಬುದಾಗಿ ನಮಗೆ ಪ್ರತಿಯೊಂದು ಹಂತದಲ್ಲೂ ನಮಗೆ ತಿಳಿದು ಬರ್ತದೆ. ಸೊ ಸ್ಟೂಡೆಂಟ್ಸ್, we have completed our first chapter. I hope you are clear with the concepts. If you have any doubts, please contact me and notes will be shared to you WhatsApp group. Okay, thank you.